ಹಾಯ್ ಹಲೋ ನಮಸ್ಕಾರ. ನಾನು ಚಂದ್ರಶೇಖರ್ ಬಾಳೆ. ಬನ್ನಿ, ಇವತ್ತಿನ ಒಂದು ವಿಶೇಷವಾದ ವಿಡಿಯೋ ಎಪಿಸೋಡ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಂದಿನಂತೆ ನಾನು ಪಾಡ್ಕಾಸ್ಟ್ ಮಾಡೋ ಮೂಲಕ ತಮ್ಮನ್ನು ಬೋರ್ ಹೊಡಿಸ್ತಾ ಇಲ್ಲ. ಇವತ್ತು ನಿಮ್ಮನ್ನು ಶೂಟಿಂಗ್ ನಡೆಯುವಂತಹ ಸ್ಪಾಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನಡೆಯುವಂತಹ ಕಾರ್ಯಗಳು, ಅಲ್ಲಿ ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನು, ಅಸೋಸಿಯೇಟ್ಗಳು ಹೇಗೆ ಕೆಲಸ ಮಾಡ್ತಾರೆ, ಅಲ್ಲಿರುವ ನಿಜವಾದ ಪರಿಸ್ಥಿತಿಗಳು ಹೆಂಗೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾಯಿನಿ. ಅದರಲ್ಲೂ ವಿಶೇಷವಾಗಿ ಹೀರೋ, ಹೀರೋಯಿನ್, ಅವ್ರ ಜೊತೆ ಮಾಡುವ ಸಹ ಕಲಾವಿದರು ಎಂತಹ ಒಂದು ಪರಿಸ್ಥಿತಿಯಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಅನುಕೂಲಕರ ವಾತಾವರಣ ಇರುತ್ತೆ, ಇದನ್ನೆಲ್ಲ ನೀವು ನೋಡಿರಂತೆ ನಿಮ್ಮ ಕಣ್ಣೆದರು ಆ ಒಂದು ಚಿತ್ರಗಳನ್ನು ಬಿಡಿಸ್ತಾ ಹೋಗ್ತೀನಿ. ನೋಡ್ತಾನೆ ನಾವು ಶೂಟಿಂಗ್ ಸ್ಪಾಟ್ಗೆ ಎಂಟರ್ ಆಗ್ತಾ ಇದ್ದೀವಿ. ಎಂತಹ ನಿರ್ಜನ ಪ್ರದೇಶ, ಕಲ್ಲುಗಳನ್ನು ಕೊರೆದು ಗಣಿಗಾರಿಕೆ ಮಾಡಿ ಬಿಟ್ಟಿರುವಂತಹ ಜಾಗ, ನೆಟ್ಟಗೆ ಬರೋದಕ್ಕೆ ರೋಡ್ ಕೂಡ ಸರಿ ಇಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇವರೆಲ್ಲ ತಮ್ಮ ಇಕ್ವಿಪ್ಮೆಂಟ್ಗಳನ್ನು, ಗಾಡಿಗಳನ್ನು ತಂದು ಇಲ್ಲಿ ನಿಲ್ಲಿಸ್ಬಿಟ್ಟು ಶೂಟಿಂಗ್ ಮಾಡ್ತಾ ಇದ್ದಾರೆ. ಮೇಲುಗಡೆ ಬಿಸಿಲು ನೆತ್ತಿಗೆ ಚಮ ಅಂತ ಹೊಡಿತಾ ಇರುವಾಗ ಒಂದೇ ಒಂದು ನೆರಳಿನ ಆಸರೆಯಲ್ಲಿ ಕ್ಯಾಮ್ರಾಮನ್ ಆ ದೃಶ್ಯಗಳನ್ನು ಸೆರೆ ಹಿಡಿತಾ ಇದ್ದಾರೆ. ಡೈರೆಕ್ಟ್ರು ಇಲ್ಲಿಂದನೇ ಅವರಿಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಥವಾ ಸೀನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲೇ ನಮ್ಮ ಹೀರೋ, ಹೀರೋಯಿನ್ ಇಬ್ಬರು ಕೂಡ ಆ ನೀರಿನ ಪಕ್ಕದಲ್ಲಿ ಕಲ್ಲುಗಳ ಮಧ್ಯದಲ್ಲಿ ನಿಂತುಕೊಂಡು ಸೀನಿಗೆ ಅಭಿನಯ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಇನ್ನೂ ಸಹ ಕಲಾವಿದರಿದ್ದಾರೆ. ನಿಮ್ಗೆ ಗೊತ್ತಾ, ಇಲ್ಲಿ ನಡೀತಾ ಇರೋದು ರೊಮ್ಯಾಂಟಿಕ್ ಸೀನ್. ಒಬ್ಬ ಹೀರೋ, ಹೀರೋಯಿನ್ ಇಬ್ಬರು ಸೇರುವಂತಹ ಒಂದು ಗಳಿಗೆ. ಆದರೆ ಈ ಒಂದು ವಾತಾವರಣ, ಇಂಥ ಬಿಸಿಲು, ಇಂಥ ಕೊರೆಯುವ ಕಲ್ಲುಗಳ ಮಧ್ಯೆ ನಿಂತು ಮಾಡುತ್ತಿರುವ ಈ ಸನ್ನಿವೇಶಗಳು ನಿಮಗೆ ಯಾವತ್ತಾದ್ರೂ ರೊಮ್ಯಾಂಟಿಕ್ ಆಗಿ ಕಾಣುತ್ತಾ? ಇಲ್ಲ. ಆದರೆ ಸ್ಕ್ರೀನಲ್ಲಿ ಮಾತ್ರ ನಿಮಗೆ ಎಷ್ಟು ನೀಟಾಗಿ ಕಟ್ಟಿಕೊಡ್ತಾರೆ ಅಂದರೆ ಆ ಒಂದು ಸನ್ನಿವೇಶದಲ್ಲಿ ನೀವು ಮುಳುಗೋಗ್ತೀರಾ. ಸೊ ಅದೇ ಈ ಕ್ಯಾಮ್ರಾಮ್ಯಾನ್, ಈ ಡೈರೆಕ್ಟರ್, ಈ ಅಸೋಸಿಯೇಟ್ಗಳು ನಿಮಗೆ ಒಂದು ಸನ್ನಿವೇಶವನ್ನು ಉಣಿಬಡಿಸೋದಕ್ಕೆ ಪಡುವ ಕಷ್ಟಗಳು, ಅದರ ಹಿಂದಿರುವ ಈ ಒಂದು ಹಿಂಗೆ ಅಂತ ಅನ್ನುವಷ್ಟರಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್ ಡ್ರೋನನ್ನು ಹಾರಿಸೇ ಬಿಟ್ಟರು. ಡ್ರೋನ್ ಹಾರ್ಕೊಂಡೋಗಿ ಆ ಒಂದು ದೃಶ್ಯವನ್ನು ಸೆರೆ ಹಿಡಿತಾ ಇದೆ. ಸುತ್ತಲೂ ನೀರಿದೆ, ಮಧ್ಯದಲ್ಲಿ ಕಲ್ಲು, ಅದರ ಕಲ್ಲಿನ ಮೇಲೆ ನಮ್ಮ ಹೀರೋ, ಹೀರೋಯಿನ್ ನಿಂತಿದ್ದಾರೆ. ಅವ್ರ ಸುತ್ತಲೂ ಅವರ ಫ್ರೆಂಡ್ಸು ಏನೋ ಒಂದು ಉತ್ಸಾಹದಲ್ಲಿ ಚಪ್ಪಾಳೆ ಹೊಡೆದು ಅವರಿಬ್ಬರು ಮಿಲನವನ್ನು ಸೆರೆ ಹಿಡಿತಿರ್ತಕ್ಕಂತಹ ಈ ಒಂದು ಡ್ರೋನ್, ಅದನ್ನು ಡೈರೆಕ್ಟ್ ಮಾಡ್ತಾ ಇರತಕ್ಕಂತಹ ನಿರ್ದೇಶಕರು, ಸೆರೆ ಹಿಡಿಯುವಂತಹ ಕ್ಯಾಮ್ರಾಮ್ಯಾನು, ಎಷ್ಟೊಂದು ಮನಮೋಹಕ ದೃಶ್ಯ ಅಲ್ವಾ? ಏನೇ ಕಣ್ರಿ, ನಿಮ್ಮ ಸ್ಕ್ರೀನ್ ಮೇಲೆ ಬರುವಂತಹ ಒಂದು ಚಿತ್ರ ಇದೆಯಲ್ಲ, ಆ ಒಂದು ಸನ್ನಿವೇಶ, ಸೀನ್ ಅಂತಿರಲ್ಲ, ಅದನ್ನು ಸೆರೆ ಹಿಡಿದು ನಿಮಗೆ ಉಣಬಡಿಸೋದಿದೆಯಲ್ಲ, ಅದು ನಿಜವಾಗಲೂ ತುಂಬಾ ಕಷ್ಟಕರವಾದ ಕೆಲಸ. ಒಂದೊಂದು ಎಕ್ಸ್ಪ್ರೆಷನ್ ಕೂಡ, ಒಂದೊಂದು ಲೊಕೇಶನ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಪ್ರತಿ ಒಂದು ಕ್ಷಣನೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಸೆರೆ ಹಿಡಿಬೇಕು, ನಿಮಗೆ ಅದನ್ನು ತೋರಿಸಬೇಕು. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಲವಾರು ರೀತಿಯ ಒಂದು ಸನ್ನಿವೇಶಗಳನ್ನು ಸೆರೆ ಹಿಡಿದು ಕೊನೆಗೂ ನಾವು ಇಲ್ಲಿಂದ ಹೊರಡುವಂಥ ಸಮಯ. ಡೈರೆಕ್ಟರ್ ಸರ್ಗೆ ಮತ್ತು ಕ್ಯಾಮ್ರಾಮನ್ಗೆ ಇಬ್ಬರಿಗೂ ಧನ್ಯವಾದ ಹೇಳ್ತಾ ನಾವು ಅಲ್ಲಿಂದ ಹೊರಟಿವಿ. ಈ ಒಂದು ಶೂಟಿಂಗ್ ಸ್ಪಾಟಲ್ಲಿ ನಮಗೆ ಚಿತ್ರೀಕರಣ ಮಾಡಲು ಅವಕಾಶ ಮಾಡಿದಂಥ ಚಿತ್ರತಂಡಕ್ಕೆ ನಾವು ಧನ್ಯವಾದ ಹೇಳಲೇಬೇಕು. ಹಾಗೆ ನಮ್ಮ ಪ್ರಯತ್ನ ಕೂಡ ಇಷ್ಟೇ, ನಿಜವಾದ ಶೂಟಿಂಗ್ ಸ್ಪಾಟಲ್ಲಿ ನಡೆಯುವಂಥ ವಿಚಾರಗಳನ್ನು, ಅಲ್ಲಿರುವ ಒಂದು ಸನ್ನಿವೇಶಗಳನ್ನು ನಿಮ್ಮ ಮುಂದೆ ಯಥಾವತ್ತಾಗಿ ತರಬೇಕನ್ನೋದೇ ನಮ್ಮ ಉದ್ದೇಶ. ಇದರಿಂದ ನಿಮಗೂ ಕೂಡ ಒಂದು ಸಣ್ಣ ಒಂದು ನಾಲೆಜ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀವಿ. ಅಥವಾ ಮುಂದಿನ ಕೆಲವು ವಿಡಿಯೋಗಳಲ್ಲಿ ಇನ್ನೂ ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ನಮಗೆ ಕಮೆಂಟಲ್ಲಿ ಹೇಳಿದರೆ ಅಂತಹ ವಿಡಿಯೋಗಳನ್ನು ನಾವು ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀನಿ. ಕೊನೆಗೂ ನೋಡಿ, ಹಲವಾರು ಕಾರುಗಳು, ಜನರು ಇವರೆಲ್ಲನ್ನ ಬಿಟ್ಟು ಸ್ಪಾಟಿಂದ ಹೊರಟಿದ್ದೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.